ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ಯಾರೆಲ್ಲ ಈ ವರ್ಷ ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀರಾ ಅಥವಾ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ, ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ದೇವಿ ನಿಮಗೆ ಒಲಿಲಿ ಅಂತ ನಾನು ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದೆ, ತುಂಬ ಜನಕ್ಕೆ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದರೆ ಕೇಳ್ತಾ ಇದ್ರಿ ಏನಂತಂದರೆ ಶನಿವಾರ ಎಷ್ಟು ಗಂಟೆಗೆ ವಿಸರ್ಜನೆ ಮಾಡಬಹುದು. ಸೊ ಶನಿವಾರ ಹುಣ್ಣಿಮೆ ಇರೋದ್ರಿಂದ ಅಂದರೆ ಶುಕ್ರವಾರ ನೀವು ವರಮಹಾಲಕ್ಷ್ಮಿ ದೇವಿನ ಕೂರಿಸಿರ್ತೀರಲ್ವಾ, ಕಳಸ ಸ್ಥಾಪನೆ ಎಲ್ಲ ಮಾಡಿರ್ತೀರ. ಶನಿವಾರ ನೀವು ಕಳಸ ವಿಸರ್ಜನೆ ಮಾಡಬೇಕು ಅಂದ್ಕೊಂಡಿರ್ತೀರ, ಬಟ್ ಹುಣ್ಣಿಮೆ ಇದೆ. ಹುಣ್ಣಿಮೆ ಇರೋದ್ರಿಂದ ಎಷ್ಟು ಗಂಟೆಗೆ ನೀವು ಮಾಡಬೇಕು ಅಂತ. ಸೊ ಹುಣ್ಣಿಮೆ ಶುರು ಆಗೋದು ಶುಕ್ರವಾರ ಮಧ್ಯಾಹ್ನ ಹುಣ್ಣಿಮೆ ಶುರು ಆಗುತ್ತೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಹುಣ್ಣಿಮೆ ಶುರು ಆಗಿದೆ ಈ 2025ನೇ ವರ್ಷದಲ್ಲಿ. ಆ್ಯಂಡ್ ಅದು ಮುಗಿತಾ ಇರೋದು ಬಂದು ಶನಿವಾರ ಮಧ್ಯಾಹ್ನ ಮುಗಿಯುತ್ತೆ 2 ಗಂಟೆಗೆ. ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ದೀರಾ ಹುಣ್ಣಿಮೆ ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಮುಗಿಯುತ್ತೆ ಅಲ್ವಾ, ಹಾಗಾದರೆ ನಾನು ಕಳಸ ವಿಸರ್ಜನೆ ಲಕ್ಷ್ಮೀ ದೇವಿಗೆ ಇಟ್ಟಿರೋ ಕಳಸನ ವಿಸರ್ಜಿಸೋದು 2 ಗಂಟೆಗೆ ಮಾಡಬಹುದಾ ಅಂತ. ಖಂಡಿತವಾಗಿಯೂ ನೀವು 2 ಗಂಟೆಗೆ ಕಳಸ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಹುಣ್ಣಿಮೆ ಮುಗಿಯೋದು 2 ಗಂಟೆಗೆ ಆಗಿದ್ರೂ ಕೆಲವೊಂದು ಟೈಮಿಂಗ್ಸ್ ಪ್ರಕಾರ ನೀವು ಕಾಲ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಹಾಗಾದರೆ ಹುಣ್ಣಿಮೆನಲ್ಲಿ ರಾಹುಕಾಲ, ಯಮಗಂಡ ಕಾಲ ಅಥವಾ ಗುಳಿಕ ಕಾಲ ಏನು ಕರಿತೀವಿ ಅದೆಲ್ಲ ನೀವು ನೋಡಿ ಮಾಡಬೇಕಾಗುತ್ತೆ. ಹುಣ್ಣಿಮೆ 2 ಗಂಟೆಗೆ ಮುಗಿತಾ ಇದೆ ಅಂತ ಅಂದ್ಬಿಟ್ಟು 2 ಗಂಟೆಗೆ ಲಕ್ಷ್ಮೀ ದೇವಿನ ವಿಸರ್ಜನೆ ಮಾಡೋ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಶನಿವಾರನೇ ಮಾಡಿ ಪರವಾಗಿಲ್ಲ, ಹುಣ್ಣಿಮೆ ಆಗಿದ್ರೂ ನೀವು ಶನಿವಾರ ವಿಸರ್ಜನೆ ಮಾಡಬಹುದು. ಯಾವಾಗ 2 ಗಂಟೆಗೆ ಮುಗಿಯುತ್ತಲ್ವಾ. ಸೊ ಹುಣ್ಣಿಮೆ ಮುಗಿಯೋದು 2 ಗಂಟೆಗೆ ಆದರೆ 2 ಗಂಟೆ ನಂತರ ಮಾಡಬಹುದು, ಬಟ್ ಆವಾಗ್ಲೂ ಟೈಮಿಂಗ್ಸ್ನ ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಕೆಲವೊಂದು ಟೈಮಿಂಗ್ಸ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಆ ಒಂದು ಟೈಮಿಂಗ್ಸ್ ಯಾವುದು ಅಂತ ನೋಡೋಣ. ಮೊದಲಿಗೆ ರಾಹುಕಾಲ 9 ಗಂಟೆಯಿಂದ 10 ಗಂಟೆವರೆಗೂ ಅಂದರೆ 11 ಗಂಟೆವರೆಗೂ ನಿಮಗೆ ಆಲ್ಮೋಸ್ಟ್ ರಾಹುಕಾಲ ಇರುತ್ತೆ. ಹಾಗಾಗಿ ರಾಹುಕಾಲದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಆವಾಗ ಹುಣ್ಣಿಮೆ ಸಹ ಇರುತ್ತೆ. ಹುಣ್ಣಿಮೆ ಮುಗಿಯೋದು ಮಧ್ಯಾಹ್ನ 2 ಗಂಟೆಗಲ್ವಾ. ಸೊ ಬೆಳಗ್ಗೆ 9ರಿಂದ 11 ಗಂಟೆಗೆ ಹುಣ್ಣಿಮೆನೂ ಸಹ ಇರುತ್ತೆ ಶನಿವಾರ, ಜೊತೆಗೆ ರಾಹುಕಾಲನೂ ಆಗಿರುತ್ತೆ. ಹಾಗಾಗಿ ನೀವು ರಾಹುಕಾಲದಲ್ಲಿ ಮಾಡೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಹುಣ್ಣಿಮೆನೂ ಆಗಿರುತ್ತೆ. ಇನ್ನು ಗುಳಿಕ ಕಾಲ ನೋಡೋದಕ್ಕೆ ಹೋದರೆ ಬೆಳಗ್ಗೆ ನಿಮಗೆ 6 ಗಂಟೆಗೆ ಶುರು ಆದರೆ ಗುಳಿಕ ಕಾಲ ಮುಗಿಯೋದು ಬಂದ್ಬಿಟ್ಟು 8 ಗಂಟೆ ಆಗುತ್ತೆ. ಹಾಗಾಗಿ ಗುಳಿಕ ಕಾಲದಲ್ಲೂ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಗುಳಿಕ ಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಆ್ಯಂಡ್ ಅದು ಹುಣ್ಣಿಮೆ ಸಹ ಆಗಿರುತ್ತೆ. ಹಾಗಾಗಿ ನೀವು ಮಾಡಬೇಡಿ. ಇನ್ನು ಮಧ್ಯಾಹ್ನ 2 ಗಂಟೆಗೆ ನಮಗೆ ಹುಣ್ಣಿಮೆ ಮುಗಿಯುತ್ತೆ ಶನಿವಾರ. ಆದರೆ ಏನಂತಂದರೆ ಯಮಗಂಡ ಕಾಲ ಶುರು ಆಗೋಗುತ್ತೆ. ಯಾವಾಗ 2 ಗಂಟೆಗೆ ಶನಿವಾರ. ಸೊ ಹಾಗಾಗಿ ಯಮಗಂಡ ಕಾಲ 2 ಗಂಟೆಗೆ ಶುರು ಆಗುತ್ತೆ, ತೆಗಿಯೋದಕ್ಕೆ ಹೋಗಬೇಡಿ. ಹಾಗಾದರೆ 2:30ಗೆ ತೆಗಿಬೋದಾ ಅಂದರೆ ಖಂಡಿತವಾಗ್ಲೂ ತೆಗಿಬೇಡಿ. ಯಾಕಂತಂದರೆ ಯಮಗಂಡ ನಿಮಗೆ 2 ಗಂಟೆಗೆ ಶುರು ಆದರೆ ಅದು ನಿಮಗೆ ಮುಗಿಯೋ ಟೈಮಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಮಗಂಡ ಮುಗಿಯೋದು ನಿಮಗೆ ಹತ್ತತ್ರ 3:46 ಅಂದರೆ 3:45 ಆಗುತ್ತೆ. ಸೊ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ, ಕೆಲವೊಂದು ವೆಬ್ಸೈಟ್ಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 15ರಿಂದ 20-30 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಯಾವುದಕ್ಕೂ ನೀವು 4 ಗಂಟೆವರೆಗೂ ನೀವು ಕಳಸನ ಕದಲಿಸಕ್ಕೆ ಹೋಗಲೇಬೇಡಿ ಶನಿವಾರ. ಸೊ ಹಾಗಾಗಿ ನೀವು 2 ಗಂಟೆಗೆ ಹುಣ್ಣಿಮೆ ಮುಗಿತಾ ಇದ್ರೂ ನೀವು 4 ಗಂಟೆವರೆಗೂ ನೀವು ತೆಗಿಯೋದಕ್ಕೆ ಹೋಗಬೇಡಿ. ಯಾಕಂದರೆ ಹುಣ್ಣಿಮೆ ಮುಗಿದಿದ್ರೂ ಯಮಗಂಡ ಕಾಲ ನಡೀತಾ ಇರುತ್ತೆ. ಹಾಗಾಗಿ ಒಳ್ಳೆಯ ಸಮಯ ಅಲ್ಲ. ಸೊ ಲಕ್ಷ್ಮೀ ದೇವಿನ ನೀವು ಕಳಸ ವಿಸರ್ಜನೆ ಕದಲಿಸ್ಬೇಕು ಅಂತಂದರೆ ಅದಕ್ಕೂ ಒಳ್ಳೆ ಸಮಯ ಮುಖ್ಯ ಆಗುತ್ತೆ. ಯಾವಾಗ ನಾವು ಲಕ್ಷ್ಮೀ ದೇವಿಗೆ ಕೂರ್ಸೋಕ್ಕೆ ಒಳ್ಳೆ ಸಮಯ ನೋಡ್ತೀವಲ್ಲ, ಅದೇ ರೀತಿ ಲಕ್ಷ್ಮೀ ದೇವಿ ಕಳಸನ ಕದಲಿಸೋದಕ್ಕೆ ಅಥವಾ ವಿಸರ್ಜನೆ ಮಾಡೋದಕ್ಕೂ ಒಳ್ಳೆಯ ಸಮಯ ಮುಖ್ಯ ಆಗುತ್ತೆ. ಅಂದರೆ ಲಕ್ಷ್ಮೀ ದೇವಿಗೆ ಒಳ್ಳೆ ಟೈಮ್ ನೋಡಿಕೊಂಡು ನೀವು ಕದಲಿಸಿದ್ರೆ ನಮಗೆ ಒಳ್ಳೆಯದು ಆಗುತ್ತೆ ಅಂತ. ಸೊ ಹಾಗಾಗಿ ನೀವು ಶನಿವಾರ ಕಳಸ ವಿಸರ್ಜನೆ ಮಾಡ್ತಾ ಇದ್ದರೆ 4 ಗಂಟೆ ನಂತರ ಮಾಡಿ ಒಳ್ಳೆಯದಾಗತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಬೆಳಗ್ಗೆನೇ ನಾನು ಕಳಸ ಕದಲಿಸ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಅವ್ರಿಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಗೊತ್ತಿಲ್ಲದೆ ಮಾಡಿರುವಂಥದ್ದು ಇದೆಲ್ಲ. ಸೊ ಇದನ್ನು ತಪ್ಪು ಅಂತಲೂ ಹೇಳೋದಕ್ಕಾಗಲ್ಲ. ನೀವು ಒಳ್ಳೆ ಮನಸ್ಸಿನಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಲಕ್ಷ್ಮೀ ದೇವಿನ ಕೂರಿಸಿದ್ದೀರಾ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ಲಕ್ಷ್ಮೀ ದೇವಿಗೆ ಏನೇನೆಲ್ಲ ಮಾಡಬೇಕು ಮಾಡಿದ್ದೀರಾ. ಆದರೆ ನೀವು ಗೊತ್ತಿಲ್ಲದೆ ನೀವೇನು ಮಾಡಿದ್ದೀರಾ, ಶನಿವಾರ ಬೆಳಗ್ಗೆನೇ ಕದಲಿಸ್ಬಿಟ್ಟಿದ್ದೀರಾ ಅಥವಾ ಶುಕ್ರವಾರ ಸಂಜೆನೇ ಕದಲಿಸ್ಬಿಟ್ಟಿದ್ದೀರಾ. ಯಾವತ್ತೇ ಆದ್ರೂ ಶುಕ್ರವಾರ ನೀವು ಅವಾಗ ತಾನೇ ಕೂರಿಸಿರ್ತೀರ, ಅದೇ ದಿನ ಕದಲಿಸೋದು ಅಷ್ಟು ಶ್ರೇಷ್ಠ ಆಗೋದಿಲ್ಲ. ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರೋ ಅಂತಹ ದಿನ ಶುಕ್ರವಾರ. ಹಾಗಷ್ಟೇ ಕೂರಿಸಿ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಆಗಷ್ಟೇ ಬಂದಿರ್ತಾಳೆ. ಸೊ ಅಷ್ಟು ಬೇಗ ನೀವು ವಾಪಸ್ಸು ಕಳಿಸ್ಕೊಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನನ್ನ ಪ್ರಕಾರ ಶುಕ್ರವಾರ ನೀವೇನು ಕೂರಿಸಿರ್ತೀರ ಒಂದು ದಿನ ಆದರೂ ಬಿಡಿ. ಎಲ್ಲೋ ಕೆಲವೊಮ್ಮೆ ಇಲ್ಲ ನಾವು ಮನೇಲಿ ಇರೋದಕ್ಕಾಗಲ್ಲ, ನೆಕ್ಸ್ಟ್
ಶನಿವಾರ ಅಂದರೆ ಹಬ್ಬದ ನೆಕ್ಸ್ಟ್ ದಿನವೇ ಎಲ್ಲ ಹೊರಡಬೇಕು ಅಂತ ಇದ್ದರೆ, ಅಥವಾ ಬೇರೆ ಏನಾದರೂ ಬಹುಮುಖ್ಯ ಕಾರಣಗಳಿದ್ದರೆ, ಅಥವಾ ಋತುಸ್ರಾವ ಏನಾದರೂ ನಿಮ್ಮದು ನೆಕ್ಸ್ಟ್ ದಿನ ಬರ್ತಾ ಇದೆ ಅಂತಂದರೆ, ಅಂಥ ಒಂದು ಕೇಸ್ಗಳಲ್ಲಿ ಮಾತ್ರ ನೀವು ಈ ರೀತಿ ಇಟ್ಟಿದ್ದ ದಿನವೇ ಎತ್ಬೋದು ಶುಕ್ರವಾರ. ಬಟ್ ಸಾಧ್ಯ ಆದಷ್ಟು ನೀವು ಆ ರೀತಿ ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ದಿನ ಅಥವಾ 3 ದಿನಕ್ಕೊಂದ್ಸತಿ ಅಥವಾ ನೆಕ್ಸ್ಟ್ ದಿನ ನೀವು ಕಳಸ ವಿಸರ್ಜನೆ ಮಾಡಿದ್ರೂ ಏನೂ ಆಗೋದಿಲ್ಲ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ ಪರವಾಗಿಲ್ಲ, ಗೊತ್ತಿಲ್ಲದೆ ಮಾಡಿದ್ದೀರಾ, ಲಕ್ಷ್ಮೀ ದೇವಿ ಗೊತ್ತಿಲ್ಲದೆ ಆಗಿರೋ ತಪ್ಪನ್ನು ಕ್ಷಮಿಸ್ತಾರೆ. ಆ್ಯಂಡ್ ನೀವು ಲಕ್ಷ್ಮೀ ದೇವಿಯಲ್ಲಿ ಒಮ್ಮೆ ಪ್ರಾರ್ಥಿಸಿ, ಹೀಗೆ ಗೊತ್ತಿಲ್ಲದೆ ಮಾಡಿದ್ದೀನಿ ಅಂತ. ದೇವಿ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ನೀವು ಕಷ್ಟಪಟ್ಟು ಪೂಜೆ ಮಾಡಿದ್ದೀರಲ್ಲ, ಅದನ್ನು ದೇವಿ ನೆನಪಲ್ಲಿಟ್ಕೊಂಡು ನಿಮಗೆ ಆದಷ್ಟು ಒಳ್ಳೆಯದೇ ಮಾಡ್ತಾಳೆ ಅಂತ ನನ್ನ ಭಾವನೆ. ಸೊ ಯಾರೆಲ್ಲ ಒಳ್ಳೆ ಮನಸ್ಸಿಂದ ಲಕ್ಷ್ಮೀ ದೇವಿಗೆ ಮಾಡಿದ್ದೀರಾ ಅದು ಮುಖ್ಯ. ಗೊತ್ತಿಲ್ಲದಿರ ಏನಾದರೂ ಮಾಡಿದರೆ ಖಂಡಿತವಾಗಿಯೂ ಅಲ್ಲಿ ಏನು ಕೆಡಕಾಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾದರೆ ಶನಿವಾರ ನೀವು ಯಾರೆಲ್ಲ ಇನ್ನೂ ಮಾಡಿಲ್ಲ ಕಳಸ ವಿಸರ್ಜನೆ ಅಥವಾ ಕದಲಿಸಿಲ್ಲ, ನೀವು ಮಾಡೋ ಹಾಗಿದ್ದರೆ ಈಗ ನಿಮಗೆ ಗೊತ್ತಿರುತ್ತೆ ಯಮಗಂಡ ಕಾಲ ಯಾವಾಗಿರುತ್ತೆ, 2 ಗಂಟೆಯಿಂದ 4 ಗಂಟೆ ಅಂತ. ಸೊ 4 ಗಂಟೆಯ ನಂತರ ನೀವು ಮಾಡಬೇಕಾಗತ್ತೆ. ಸೊ ಕಳಸ ವಿಸರ್ಜನೆ ಮಾಡಿದ್ಮೇಲೆ ನೀವು ಏನೆಲ್ಲ ಮಾಡಬೇಕು ಅಂತಂದರೆ, ಕಳಸದಲ್ಲಿ ಇರುವಂತಹ ನೀರು ಅದನ್ನು ನೀವು ತುಳಸಿ ಗಿಡಕ್ಕೆ ಅಥವಾ ಎಕ್ಕದ ಗಿಡಕ್ಕೆ ಹಾಕಬೇಕಾಗುತ್ತೆ. ಅದರಲ್ಲಿರುವಂತಹ ಪದಾರ್ಥಗಳು ನೀವು ಬಾದಾಮಿ ಹಾಕಿರ್ಬೋದು, ಗೋಡಂಬಿ ಹಾಕಿರ್ಬೋದು, ಅಥವಾ ಖರ್ಜೂರ, ಕಲ್ಲು ಸಕ್ಕರೆ, ಅಥವಾ ನೀವು ಗುಲ್ಗಂಜಿ ಹಾಕಿರ್ತೀರ, ಗೋಮತಿ ಚಕ್ರ, ಕವಡೆಗಳು, ತುಂಬ ವಸ್ತುಗಳನ್ನು ಹಾಕಿರ್ತೀರ. ಸೊ ಅದನ್ನೆಲ್ಲ ಏನು ಮಾಡಬೇಕು ಅಂತಂತಂದರೆ, ನೀರು ಹಾಕಿದರೆ ನಾನು ಹೇಳ್ದಾಗೆ ತುಳಸಿ ಗಿಡ ಅಥವಾ ಎಕ್ಕದ ಗಿಡ ಅಥವಾ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಗಿಡಗಳಿರುತ್ತಲ್ವ ಆ ಬುಡಕ್ಕೆ ಹಾಕ್ಬೋದು. ಅಂದರೆ ಜಾಸ್ತಿ ಜನ ಓಡಾಡಬಾರ್ದು, ಅದನ್ನು ತುಳಿಬಾರ್ದು ಅಂತ ಒಂದು ಜಾಗದಲ್ಲಿ ಹಾಕಿ, ದೇವರ ವಸ್ತು ಆಗಿರೋದ್ರಿಂದ ತುಳಿಬಾರ್ದು. ಅಥವಾ ನೀವೇನಾದರೂ ಅಕ್ಕಿ ಹಾಕಿದರೆ ಅದರಲ್ಲಿ ಸಿಹಿ ಮಾಡಿ, ಕಳ್ಸೋಕ್ಕೆ ನೀವು ಅಕ್ಕಿ ತುಂಬಿದರೆ ಅದರಲ್ಲಿ ಸಿಹಿ ಮಾಡಿ, ಸಿಹಿನೇ ಮಾಡಬೇಕು, ಖಾರ ಮಾಡೋದಕ್ಕೆ ಹೋಗಬಾರ್ದು. ಆ್ಯಂಡ್ ನೀವು ಕಳಶಕ್ಕೆ ನೀರು ಹಾಕಿದರೆ ಅದರಲ್ಲಿ ವಸ್ತುಗಳು ನಾನು ಹೇಳ್ದಾಗೆ ಯಾವುದೆಲ್ಲ ಉಪಯುಕ್ತ ಬರಲ್ಲ, ಅಂದರೆ ಗೋಡಂಬಿ, ದ್ರಾಕ್ಷಿ ಇದೆಲ್ಲ ನೀರೆಲ್ಲ ಹಾಕಿಟ್ಟಿರ್ತಿರಲ್ಲ ಅದೆಲ್ಲ ನೀವು ಗಿಡಕ್ಕೆ ಹಾಕಿ, ಬೇರಿಗೆ ಹಾಕಿ, ಅಥವಾ ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ ಇದೆಲ್ಲ ಏನಾದರೂ ಹಾಕಿದರೆ ಒರೆಸಿ ಎತ್ತಿಟ್ಕೊಂಡು ಮುಂದಿನ ವರ್ಷಕ್ಕೆ ಉಪಯೋಗಿಸ್ಬಹುದು. ನೀವು ಗೋಮತಿ ಚಕ್ರ, ಗುಲ್ಗಂಜಿ ಇದೆಲ್ಲನೂ ಅಷ್ಟೇ ಒರೆಸ್ಬಿಟ್ಟು ಒಂದು ಬಟ್ಟೆನಲ್ಲಿ ಕಟ್ಟಿ ಮುಂದಿನ ವರ್ಷ ಉಪಯೋಗಿಸ್ಬಹುದು, ಅದರಲ್ಲೇನೂ ತಪ್ಪಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಮುಂದಿನ ವರ್ಷಕ್ಕೆ ಅದನ್ನು ಉಪಯೋಗಿಸಬಹುದು. ಆ್ಯಂಡ್ ಮಿಕ್ಕಿದ ಎಲ್ಲ ಐಟಮ್ಸನ್ನು ನೀವು ಗಿಡಕ್ಕೆ ಹಾಕಬೇಕಾಗುತ್ತೆ, ಎಲ್ಲಂದರಲ್ಲಿ ಎಸಿಬಾರ್ದು. ಯಾಕಂತಂದರೆ ದೇವಿಗೆ ಇಟ್ಟಿರುವಂತಹ ವಸ್ತುಗಳಾಗಿರುತ್ತೆ, ದೇವಿಗೆ ಪೂಜೆ ಮಾಡಿರುವಂಥದ್ದು ತುಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ತುಳಿದೇ ಇರೋ ಕಡೆ ಜನ ಅದ್ರ ಮೇಲೆ ತುಳಿದೇ ಇರೋ ಕಡೆ ಅಂದರೆ ಗಿಡಕ್ಕೆ ಹಾಕಿದ್ರೆ ತುಂಬ ಶ್ರೇಷ್ಠ. ನೀವು ದೇವಸ್ಥಾನ ಮರಗಳೆಲ್ಲ ಹಾಕ್ಬೋದು, ಅಥವಾ ನಿಮ್ಮ ಮನೇಲಿ ತುಳಸಿ ಗಿಡ ಅಂತಿದ್ದರೆ ಅದಕ್ಕೂ ಅಷ್ಟೇ ಹಾಕಬಹುದು. ಸೊ ಬೇರೆ ಎಲ್ಲ ವಸ್ತುಗಳು, ನೀವು ಸೀರೆ ದೇವಿಗೆ ಇಟ್ಟಿದ್ರೆ ನೀವು ಅದನ್ನು ಹಾಕ್ಕೊಳ್ಬಹುದು, ಅಥವಾ ಒಡವೆಗಳಿಟ್ಟಿದ್ರೆ ನೀವು ಹಾಕೋಬಹುದು. ಒಡವೆ ಏನಾದರೂ ದೇವಿಗಂತಲೇ ಎತ್ತಿಟ್ಟಿದ್ರೆ ನೀವು ಒಂದು 5 ನಿಮಿಷ ಹಾಕಿ ಮುಂದಿನ ವರ್ಷ ಮತ್ತೆ ತೊಳೆದು ಹಾಕಬೇಕಾಗುತ್ತೆ. ಸೊ ಈ ರೀತಿ ನೀವು ವಿಸರ್ಜನೆ ಮಾಡಿದ್ರೆ ಏನೂ ತಪ್ಪಾಗೋದಿಲ್ಲ. ಒಳ್ಳೆ ಟೈಮ್ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಯಾವುದು ಟೈಮಲ್ಲಿ ಮಾಡಿದ್ರೆ ಅದು ತಪ್ಪಾಗುತ್ತೆ. ಗೊತ್ತಿಲ್ಲದೆ ಆಗಿದ್ರೆ ಪರವಾಗಿಲ್ಲ, ಮುಂದಿನ ವರ್ಷದಿಂದ ಈ ರೀತಿ ಎಲ್ಲ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ನೀವು ಮಾಡಿ. ಈ ವರ್ಷ ಏನಾದರೂ ಗೊತ್ತಿಲ್ಲದೆ ಮಾಡಿದ್ರೆ ದೇವಿ ಕ್ಷಮಿಸ್ತಾರೆ, ಅದರಲ್ಲೇನೂ ತಪ್ಪಾಗಲ್ಲ. ಏನು ಚಿಂತಿಸಬೇಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ. ಸೊ ಲಕ್ಷ್ಮೀ ದೇವಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಒಳ್ಳೆಯದನ್ನೇ ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ಯಾರೆಲ್ಲ ಈ ಶುಕ್ರವಾರ ಮಾಡೋದಕ್ಕಾಗಿಲ್ಲ, ಮತ್ತು ಯಾವ ಒಂದು ಒಳ್ಳೆ ಟೈಮಿಂಗ್ಸ್ ಇರುತ್ತೆ ಅಂದರೆ ಮುಂದಿನ ಒಂದು ವಿಡಿಯೋ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.